ಅಧ್ಯಾಯ 2 ಶ್ಲೋಕ 67. ಇಂದ್ರಿಯಾಣಾಂ ಹಿ ಚರತಾಂ ಯನ್ಮನೋನು ವಿಧೀಯತೆ ತದಸ್ಯ ಹರತಿ ಪ್ರಜ್ಞಾಂ ವಾಯುರ್ನಾವಮಿವಾಂಭಸಿ. ಹೇಳಿಕೊಡುವುದನ್ನು ಅನುಸರಿಸಿ. ಇಂದ್ರಿಯಾಣಾಂ ಹಿ ಚರತಾಂ ಯನ್ಮನೋನು ವಿಧೀಯತೆ ತದಸ್ಯ ಹರತಿ ಪ್ರಜ್ಞಾಂ ವಾಯುರ್ನಾವಮಿವಾಂಭಸಿ. ಪೂರ್ಣ ಶ್ಲೋಕವನ್ನು ಅಭ್ಯಾಸ ಮಾಡೋಣ. ಇಂದ್ರಿಯಾಣಾಂ ಹಿ ಚರತಾಂ ಯನ್ಮನೋನು ವಿಧೀಯತೆ ತದಸ್ಯ ಹರತಿ ಪ್ರಜ್ಞಾಂ ವಾಯುರ್ನಾವಮಿವಾಂಭಸಿ. ಶ್ಲೋಕದ ಅರ್ಥವನ್ನು ತಿಳಿಯೋಣ. ಇಂದ್ರಿಯಗಳು ಯಾವಾಗಲೂ ಅಲ್ಲಿ ಇಲ್ಲಿ ಅಲೆದಾಡ್ತಾ ಇರುತ್ತೆ. ಅಲೆದಾಡುವ ಇಂದ್ರಿಯಗಳ ಬೆನ್ನಟ್ಟಿ ಮನಸ್ಸು ಹೋಗುತ್ತೆ. ಉದಾಹರಣೆಗೆ ಕಣ್ಣು ಏನನ್ನಾದರೂ ನೋಡಿದ್ರೆ ಮನಸ್ಸು ಆಟೋಮೆಟಿಕ್ ಆಗಿ ಆ ಕಡೆಗೆ ಹೋಗುತ್ತೆ. ವಿಷಯ ವಸ್ತುಗಳು ಇಂದ್ರಿಯಗಳನ್ನು ಸೆಳೆದುಕೊಂಡು ಹೋಗುತ್ತವೆ. ಇಂದ್ರಿಯಾಣಾಂ ಹಿ ಚರತಾಂ, ಇಂದ್ರಿಯಾಣಾಂ ಅಂದರೆ ಇಂದ್ರಿಯಗಳಲ್ಲಿ, ಚರತಾಂ ಅಲೆದಾಡುವ ಅಥವಾ ಪ್ರವೃತ್ತವಾಗಿರುವ, ಯನ್ಮನೋನು ವಿಧೀಯತೆ ಯತ್ತಂದರೆ ಯಾವ ಇಂದ್ರಿಯದ, ಮನಸ್ಸು, ಅನುವಿಧೀಯತೆ ನಿರಂತರವಾಗಿ ತೊಡಗುತ್ತದೆಯೋ. ಇಂದ್ರಿಯ ವ್ಯವಸ್ಥೆಯನ್ನು ಅನುಸರಿಸಿ ಮನಸ್ಸೂ ಸಹ ವಿಷಯ ವಸ್ತುಗಳ ಕಡೆಗೆ ಹೋಗುತ್ತೆ. ಮನಸ್ಸು ಹಾಗೆ ಮಾಡಿದಾಗ ಮನುಷ್ಯನಿಗೆ ಏನಾಗತ್ತೆ? ತದಸ್ಯ ಹರತಿ ಪ್ರಜ್ಞಾಂ. ತದಸ್ಯ, ತತ್ ಅಸ್ಯ, ತತ್ ಅಂದರೆ ಅದು, ಅಸ್ಯ ಅಂದರೆ ಅವನ, ಪ್ರಜ್ಞಾಂ ಬುದ್ಧಿಯನ್ನು, ಹರತಿ ಎಳೆದೊಯ್ಯುತ್ತದೆ. ಜೀವನದಲ್ಲಿ ವ್ಯಕ್ತಿಗೆ ಇರಬಹುದಾದ ಅಲ್ಪ ಸ್ವಲ್ಪ ವಿವೇಕವನ್ನು ಅದು ನಾಶ ಮಾಡುತ್ತೆ. ಯಾವಾಗ ನಾವು ಇಂದ್ರಿಯವನ್ನು ನಿಗ್ರಹಿಸದೆ ಅದು ಎಳೆದತ್ತ ಹೋಗ್ತೀವೋ ಆಗ ನಾವು ನಾಶವಾಗ್ತೇವೆ. ಇಂದ್ರಿಯ ತನಗೆ ಮುಂದಾಗುವುದನ್ನು ಯೋಚಿಸೋದಿಲ್ಲ. ತತ್ಕಾಲಕ್ಕೆ ಯಾವುದು ಪ್ರಿಯವಾಗಿರುತ್ತೋ ಅದನ್ನು ಮಾತ್ರ ನೋಡುತ್ತೆ. ಮೊದಲು ಸುಖಪಟ್ಟು ಅನಂತರ ಎಂದೆಂದಿಗೂ ಸಹಿಸಲಾರದ ವ್ಯಾಧಿಯಿಂದ ನರಳಬೇಕಾಗತ್ತೆ. ಗಾಳಿ ತಳ್ಳಿದತ್ತ ದೋಣಿಯನ್ನು ಬಿಡ್ತಿದ್ರೆ ಅದು ಯಾವುದೋ ಬಂಡೆಗೆ ಹೊಡೆದು ಮುಳು ಹೋಗುತ್ತೆ. ಒಳ್ಳೆಯ ನಾವಿಕ ಆದರೆ ಬೀಸುವ ಗಾಳಿಯಿಂದ ಪ್ರಯೋಜನ ಪಡ್ತಾನೆಯೇ ಹೊರತು ಅದು ಹೇಳಿದಂತೆ ಕೇಳೋದಿಲ್ಲ. ಗಾಳಿಯನ್ನು ತನಗೆ ಹೇಗೆ ಬೇಕೋ ಹಾಗೆ ಉಪಯೋಗಿಸ್ಕೊಳ್ತಾನೆ. ಇಂದ್ರಿಯ ಹೇಳಿದಂತೆ ಕೇಳುವವನ ಬುದ್ಧಿ ನಾಶವಾಗುತ್ತೆ. ಈ ದುರ್ಬುದ್ಧಿ ನಮಗೆ ಹೇಗೆ ಮಾರ್ಗದರ್ಶನ ಮಾಡಬಲ್ಲದು ಅನ್ನೋದಕ್ಕೆ ಶ್ರೀರಾಮಕೃಷ್ಣರು ಒಂದು ಸುಂದರವಾದ ಉಪಮಾನವನ್ನು ಕೊಡ್ತಿದ್ರಂತೆ. ಯಾರಿಗಾದರೂ ದೆವ್ವ ಮೆಟ್ಕೊಂಡ್ರೆ ಅವರ ಮೇಲೆ ಮಂತ್ರಾಕ್ಷತೆಗಳನ್ನು ಎರಚಿ ದೆವ್ವ ಬಿಡಿಸ್ತಾರೆ. ಆದರೆ ಮಂತ್ರಾಕ್ಷತೆ ಒಳಗೆಯೇ ದೆವ್ವ ಮೆಟ್ಟಿಕೊಂಡಿದ್ರೆ ಅದನ್ನು ಬಿಡಿಸುವುದು ಹೇಗೆ ಅಂತ. ಬುದ್ಧಿಯನ್ನು ಉಪಯೋಗಿಸಿ ನಾವು ಕಷ್ಟದಿಂದ ಪಾರಾಗಲು ಯತ್ನಿಸ್ತೇವೆ. ಆದರೆ ಆ ಬುದ್ಧಿಯೇ ಕುಲಗೆಟ್ಟಿದ್ರೆ ಇನ್ನು ನಾವು ಪಾರಾಗೋದು ಹೇಗೆ? ವಾಯುರ್ನಾವಮಿವಾಂಭಸಿ. ವಾಯು ಅಂದರೆ ಗಾಳಿಯು, ಅಂಭಸಿ ನೀರಿನ ಮೇಲೆ, ನಾವಂ ಅಂದರೆ ದೋಣಿಯನ್ನು,
ಇವ ಹಾಗೆ ಸಮುದ್ರದಲ್ಲಿ ಬಿರುಗಾಳಿಯು ಹಡಗನ್ನ ದಾರಿ ತಪ್ಪಿಸಿ ಕರೆದೊಯ್ಯುವಂತೆ. ಹಡಗನ್ನ ಗಾಳಿ ದಾರಿಯಿಂದ ಹೇಗೆ ತಪ್ಪು ದಾರಿಯಲ್ಲಿ ಹೋಗುವಂತೆ ಮಾಡುವುದೋ ಹಾಗೆ ಮನಸ್ಸು ಆತ್ಮ ವಿಷಯವಾದ ಪ್ರಜ್ಞೆಯನ್ನ ಅಪಹರಿಸಿ ವಿಷಯಗಳ ವಿಷಯವಾಗಿಯೇ ಇರುವಂತೆ ಮಾಡಿಬಿಡುತ್ತೆ. ನಾವಿಕನ ಹತೋಟಿ ತಪ್ಪಿದ ಹಡಗು ಸಮುದ್ರದಲ್ಲಿ ಬಿರುಗಾಳಿ ಹಾಗೂ ಅಲೆಗಳ ಸುಳಿಗೆ ಸಿಕ್ಕಿಬಿದ್ದು ಯಾವೊಂದೂ ನಿರ್ದಿಷ್ಟ ರೇವನ್ನೂ ಸೇರದೆ ಯಾವುದೋ ಬಂಡೆಗೆ ಅಪ್ಪಳಿಸಿ ನುಚ್ಚು ನೂರಾಗುವಂತೆ ಮನಸ್ಸು ಸಂಯಮಹೀನ ಇಂದ್ರಿಯಗಳ ಹಿಂದೆ ಓಡುವುದಾದರೆ ಆಗ ಬದುಕಿನ ದೋಣಿಯು ಬೋರಲಾಗಿ ವ್ಯಕ್ತಿಯು ಮುಳುಗೋದು ಖಂಡಿತ. ಆದ್ರಿಂದ ಉತ್ತಮವಾದ ಬದುಕನ್ನ ಬಾಳಬೇಕಾದ್ರೆ ಇಂದ್ರಿಯಗಳ ನಿಯಂತ್ರಣ ಅತ್ಯಗತ್ಯ. ಜೀವನ ಯಶಸ್ವಿಯಾಗಬೇಕು. ಹಾಗಾಗೋದಿಕ್ಕೆ ಜೀವನಕ್ಕೆ ಒಂದು ವೈಜ್ಞಾನಿಕ ತತ್ವದ ಮಾರ್ಗದರ್ಶನ ಬೇಕು. ಇದಕ್ಕೆ ಹೇಗೆ ಹೇಳ್ತಾರೆ ಅಂದರೆ, ನಾವು 2 ಚಿತ್ರಗಳನ್ನು ನಮ್ಮ ಮುಂದೆ ಇರಿಸ್ಕೊಳ್ಬೇಕು. ನನ್ನ ಜೀವನ ನಾಶವಾಗುವುದು ನನಗೆ ಬೇಕೇ, ನನ್ನ ಜೀವನ ಮುರಿದ ಹಡಗಿನಂತಾಗಿ ಯಾತನೆಯನ್ನ ಅನುಭವಿಸುವುದು ನನಗೆ ಬೇಕೇ ಅಂತ, ಅಥವಾ ಈ ಜೀವನದಲ್ಲಿ ಶಾಂತಿ ಸಂತೋಷಗಳಿಂದ ಆಕಾಶದೆತ್ತರಕ್ಕೆ ಹಾರುವುದು ಬೇಕೇ? ಇದು ನಮಗೆ ನಾವೇ ಹಾಕಿಕೊಳ್ಳಬೇಕಾದ ಪ್ರಶ್ನೆ. ಉತ್ತರವನ್ನೂ ನಾವೇ ಕಂಡುಕೊಳ್ಬೇಕು. ಹೀಗೆ ಗೀತೆ ಪ್ರತಿಯೊಬ್ಬನನ್ನೂ ಉನ್ನತ ಜೀವನಕ್ಕಾಗಿ ಹೋರಾಟಕ್ಕೆ ಇಳಿಸುತ್ತೆ. ನಾವು ಯಶಸ್ವಿ ಆಗೋದಿಕ್ಕೆ ಅವಶ್ಯವಾದ ಕಿವಿಮಾತು ಸಲಹೆಗಳನ್ನೂ ಕೊಡುತ್ತೆ. ಆದರೆ ಅದನ್ನ ನಾವೇ ಮಾಡತಕ್ಕದ್ದು ಅಂತನೂ ವಿಧಿಸುತ್ತೆ. ನಮ್ಮ ಪರವಾಗಿ ಇದನ್ನ ಇನ್ಯಾರೂ ಮಾಡಲಾರರು. ಶಂಕರಾಚಾರ್ಯರು ವಿವೇಕ ಚೂಡಾಮಣಿಯಲ್ಲಿ ಹೀಗೆ ಹೇಳಿದ್ದಾರೆ: ತಂದೆಯಾದವನಿಗೆ ಋಣವಿದ್ರೆ ಅದನ್ನು ಸುತಾದಿಗಳು ತೀರಿಸಬಹುದು, ಆದರೆ ತಂದೆಯಾದವನಿಗೆ ಬಂಧನವಿದ್ದರೆ ತಾನೇ ಅದರ ವಿಮೋಚನೆ ಮಾಡಿಕೊಳ್ಳಬೇಕಲ್ಲವೇ, ಬೇರೆಯವರಿಂದ ಸಾಧ್ಯ ಇಲ್ಲ ಅಂತ. ಹಾಗೇನೆ ಇನ್ನೊಂದು ಶ್ಲೋಕದಲ್ಲಿ, ತಲೆಯ ಮೇಲೆ ಹೊತ್ತ ಭಾರವನ್ನ ಯಾರಾದರೂ ಇಳಿಸಿಯಾರು, ಆದರೆ ಹಸಿವಿನಿಂದಾದ ದುಃಖವನ್ನ ತಾನೇ ಊಟ ಮಾಡಿ ಪರಿಹರಿಸಿಕೊಳ್ಳಬೇಕಲ್ಲದೆ ಬೇರೆಯವರು ಪರಿಹರಿಸಲಾರರು ಅಂತ ಹೇಳಿದ್ದಾರೆ. ಹಾಗೆ ಪೂರ್ಣ ಚಂದ್ರನ ಸೌಂದರ್ಯವನ್ನ ಸವಿಬೇಕಾದ್ರೆ ನಿಮ್ಮ ಕಣ್ಣಿನಿಂದಲೇ ನೀವು ನೋಡಬೇಕೇ ವಿನಃ ಬೇರೊಬ್ಬರು ಅದನ್ನು ನಿಮ್ಮ ಪರವಾಗಿ ನೋಡಲು ಸಾಧ್ಯವೇ? ವೇದಾಂತ ಯಾವಾಗಲೂ ಕೊಡುವ ಒತ್ತು ಇದು. ನಮ್ಮೊಳಗಿನ ಜಾಗೃತಿಯನ್ನ ಹೆಚ್ಚು ಹೆಚ್ಚಾಗಿ ಬೆಳೆಸ್ಕೊಳ್ಬೇಕು. ಇದು ಆಧ್ಯಾತ್ಮಿಕ ಬೆಳವಣಿಗೆಯ ಮತ್ತು ಸಫಲತೆಯ ಮಾರ್ಗ ಅಂತ ತಿಳಿಸಿದೆ. ಗೀತೆಯು ಆ ಮಾನವ ಅಭಿವೃದ್ಧಿಯ ವಿಜ್ಞಾನ ಮತ್ತು ತಂತ್ರಜ್ಞಾನ ಕೇವಲ ಒಂದು ಸೃಷ್ಟಿಯಾಗಿರುವ ಹಂತದಿಂದ ಸ್ವಾತಂತ್ರ್ಯದೆಡೆಗೆ, ಧನ್ಯತೆಯೆಡೆಗೆ ಸಾಗೋದು.